ನೀಡಿಸ ಪಬ್ಲಿಕ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ಅಲ್ಟ್ ಬ್ರ್ಯಾಂಡ್ ಒಂದು ಹೊಸ ಸ್ಮಾರ್ಟ್ ವಾಚ್ ಇರುವಂಥದ್ದು, ಅಲ್ಟ್ ಹಸ್ಟಲ್ ಅಂತ. ಸೊ ನೀವೇನಾದರೂ ಒಂದು 2,000 ರೂಪಾಯಿ ಬಜೆಟ್ನಲ್ಲಿ ಒಂದು ಹೊಸ ಸ್ಮಾರ್ಟ್ ವಾಚನ್ನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಸೊ ಇವತ್ತಿನ ಎಪಿಸೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾದರೆ ಈ ಒಂದು ಅಲ್ಟ್ ಹಸ್ಟಲ್ ವಾಚ್ನಲ್ಲಿ ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಪರ್ಚೇಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಕಲರ್ಫುಲ್ ಬಾಕ್ಸ್ ಮೇಲ್ಗಡೆ ಇರತಕ್ಕಂಥ ಇನ್ಫಾರ್ಮೇಷನ್ ನೋಡೋದಾದ್ರೆ ಮೇಲ್ಗಡೆ ಭಾಗದಲ್ಲಿ ಬ್ರ್ಯಾಂಡಿಂಗ್ ಮೆನ್ಷನ್ ಮಾಡಿದ್ರೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಮೇನ್ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿರುವಂತದ್ದು. ಹೌದು, ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಇರತಕ್ಕಂಥ ವಾಚ್ ಇದಾಗಿದೆ. 1.65 ಇಂಚಸ್ ನ ಒಂದು LCD TFT ಡಿಸ್ಪ್ಲೇ ನ ಈ ಒಂದು ವಾಚ್ ಹೊಂದಿರುವಂತದ್ದು. ಮಧ್ಯಭಾಗದಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಇಮೇಜ್ ಕೊಟ್ಟರೆ ಕೆಳಗಡೆ ಭಾಗದಲ್ಲಿ ವಾಚ್ ಇಮೇಜ್ ನೋಡಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ. ಇನ್ನು ಬಾಕ್ಸ್ ನ ಎರಡೂ ಕಡೆ ಭಾಗದಲ್ಲಿ ಇದರ ಮೇನ್ ಸ್ಪೆಸಿಫಿಕೇಶನ್ ಹೈಲೈಟ್ ಮಾಡಿದ್ದಾರೆ. ಹೌದು, ಈ ವಾಚ್ ನಲ್ಲಿ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಇದೆ, AI ವಾಯ್ಸ್ ಅಸಿಸ್ಟೆಂಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ಬಿಲ್ಟ್ ಗೇಮ್ಸ್ ಅನ್ನು ಕೊಟ್ಟಿರುವಂತದ್ದು, IP67 ವಾಟರ್ ಪ್ರೂಫ್ ಕೊಟ್ಟಿದ್ದಾರೆ. ಇದಾದ ನಂತರ 1.65 ಇಂಚಸ್ ನ ಒಂದು LCD TFT ಡಿಸ್ಪ್ಲೇ ಯೊಂದಿಗೆ 100ಕ್ಕೂ ಹೆಚ್ಚು ಸ್ಪೋರ್ಟ್ಸ್ ಮೋಡ್ ಇರತಕ್ಕಂಥ ವಾಚ್ ಇದಾಗಿದೆ. 300ಕ್ಕೂ ಹೆಚ್ಚು ಕ್ಲೌಡ್ ಬೇಸಿಸ್ ವಾಚ್ ಫೇಸ್ ಅನ್ನು ನಮಗೆ ಕೊಟ್ಟಿರುವಂಥದ್ದು. ಆಮೇಲೆ ಆಕ್ಸಿಜನ್ ಲೆವೆಲ್ ಈ ಒಂದು ವಾಚ್ ಮಾನಿಟರ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಾಕ್ಸ್ನ ಹಿಂದ್ಗಡೆ ಭಾಗದಲ್ಲಿ ನೋಡ್ತಾ ಇದ್ದಾರೆ ಒಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಕಸ್ಟಮರ್ ಕೇರ್ ಡೀಟೇಲ್ಸ್ ಕೊಟ್ಟಿರುವಂಥದ್ದು. ಜೊತೆಗೆ ನಿಮ್ಮ ಒಂದು ಐಫೋನ್ಗೆ ಮತ್ತು ಆಂಡ್ರಾಯ್ಡ್ ಫೋನ್ಗೆ ಇದು ಸಪೋರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈಗ ಬಾಕ್ಸ್ ಅನ್ನ ಓಪನ್ ಮಾಡೋಣ. ನೋಡ್ತಾ ಇದ್ದಾರೆ ಬಾಕ್ಸ್ ನಲ್ಲಿ ನಮಗೆ ಮೇಲ್ಗಡೆ ಭಾಗದಲ್ಲಿ ವಾಚ್ ನೋಡೋಕೆ ಈ ರೀತಿಯಾಗಿ ಸಿಗ್ತಾ ಇದೆ. ಇದನ್ನ ಹೊರತುಪಡಿಸಿದರೆ ಚಾರ್ಜ್ ಮಾಡೋಕ್ಕೆ ಒಂದು ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಕೇಬಲ್ ನೊಂದಿಗೆ ಒಂದಿಷ್ಟು ಪೇಪರ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಸ್ಟಿಕರ್ಸ್ ನೊಂದಿಗೆ ವಾರಂಟಿ ಕಾರ್ಡ್ ಮತ್ತು ಯೂಸರ್ ಮ್ಯಾನುವಲ್ ನಮಗೆ ಕೊಟ್ಟಿರುವಂಥದ್ದು. ಹೌದು, 1 ವರ್ಷಗಳ ಕಾಲ ವಾರಂಟಿನ ಈ ಒಂದು ವಾಚ್ ಹೊಂದಿರುವಂಥದ್ದು. ಓಕೆ, ಇವೆಲ್ಲವನ್ನ ಪಕ್ಕಕ್ಕಿಟ್ಟು ಸ್ಮಾರ್ಟ್ ವಾಚ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ವಾಚ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂಥದ್ದು. ಮೊದಲನೇದಾಗಿ ಈ ವಾಚ್ನ ಲುಕ್, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಲುಕ್ ಮತ್ತು ಡಿಸೈನ್ ತುಂಬ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ನೋಡ್ತಾ ಇದ್ರೆ ಒಂಥರ ಸ್ಪೋರ್ಟಿವ್ ಲುಕ್ ನಮಗೆ ಬರುತ್ತೆ ಅಂತ ಹೇಳ್ಬೋದು. ಆಮೇಲೆ ಒಂಥರ ಪ್ರೀಮಿಯಂ ವಾಚ್ ಅಂತ ಫೀಲ್ ನಮಗೆ ಖಂಡಿತವಾಗ್ಲೂ ಬರುತ್ತೆ. ಇನ್ನು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಮೇಡ್ ಆಫ್ ಪಾಲಿಕಾರ್ಬನೇಟ್ ಅಂತ ಹೇಳ್ಬೋದು. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡೋಕ್ಕಿಂತ ಮೊದಲು ಜಸ್ಟ್ ಒಂದು ಪವರ್ ಬಟನ್ ನೀವು ಒಂದು 2 ಸೆಕೆಂಡ್ ಪ್ರೆಸ್ ಮಾಡ್ಕೊಂಡ್ರಿ ಅಂತಂದರೆ ವಾಚ್ ಆನ್ ಆಗುತ್ತೆ. ಇದಾದ ನಂತರ ನಿಮ್ಮ ಐಫೋನ್ಗೆ ಅಥವಾ ಆಂಡ್ರಾಯ್ಡ್ ಫೋನ್ಗೆ ಅದನ್ನು ನೀವು ಕನೆಕ್ಟ್ ಮಾಡ್ಕೊಳ್ಬೋದು. ಹೌದು, ನಿಮ್ಮ ಫೋನಲ್ಲಿ ಅಲ್ಟ್ ಫಿಟ್ ಅಂತ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಇದಾದ ನಂತರ ಜಸ್ಟ್ ನೀವು ಇದನ್ನ ವಾಚ್ನ ಕನೆಕ್ಟ್ ಮಾಡ್ಕೊಂಡ್ರಿ ಅಂತಂದರೆ 300ಕ್ಕೂ ಹೆಚ್ಚು ವಾಚ್ ಫೇಸಸ್ ನೀವು ಅದರಲ್ಲಿ ಕಾಣ್ಬೋದು. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಅದರಲ್ಲಿ ಸೆಟ್ ಮಾಡ್ಕೋಬೋದು. ಇನ್ನು ಮುಖ್ಯವಾಗಿ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ ಇಲ್ಲಿ ನಮಗೆ 1.65 ಇಂಚಸ್ನ ಒಂದು LCD TFT ಸ್ಕ್ರೀನ್ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ತುಂಬ ಸ್ಮೂತ್ ಆದ ಒಂದು ಡಿಸ್ಪ್ಲೇ ನಮಗೆ ಇಲ್ಲಿ ನೋಡೋಕೆ ಸಿಗ್ತಾ ಇರುವಂಥದ್ದು. ಜೊತೆಗೆ 500 ನಿಟ್ಸ್ ಬ್ರೈಟ್ನೆಸ್ ಇರೋದ್ರಿಂದ ತುಂಬ ಕ್ಲಿಯರ್ ಆಗಿ ನೀಟಾಗಿ ನಿಮಗೆ ಡಿಸ್ಪ್ಲೇಯಲ್ಲಿ ಕಾಣುತ್ತೆ. ಆಮೇಲೆ ಬೇರೆ ಬೇರೆ ವಾಚ್ ಫೇಸಸ್ನ ಇಟ್ಕೊಳ್ಳೋದ್ರಿಂದ ತುಂಬ ಅಟ್ರಾಕ್ಟಿವ್ ಆಗಿ ನಮಗೆ ಕಾಣುತ್ತೆ ಅಂತ ಹೇಳ್ಬೋದು. ನಮ್ಮ ಕೈಗೆ ಇದನ್ನ ಹಾಕೊಂಡಾಗ ಒಂಥರ ಪ್ರೀಮಿಯಂ ವಾಚ್ನ ಕಟ್ಕೊಂಡಿದ್ದೀವಿ ಅನ್ನೋ ಫೀಲ್ ನಮಗೆ ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳ್ಬೋದು. ಇನ್ನು ವಿಶೇಷವಾಗಿ ಇದರಲ್ಲಿ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಇರೋದ್ರಿಂದ ನಿಮ್ಮ ಮೊಬೈಲ್ ಫೋನ್ಗೆ ಬರ್ತಕ್ಕಂಥ ಎಲ್ಲ ಕಾಲ್ಸನ್ನು ನೀವು ಆರಾಮಾಗಿ ಇದ್ರ ಮೂಲಕ ನೀವು ಅಟೆಂಡ್ ಮಾಡ್ಬೋದು. ಇವನ್ ಕಾಲ್ಸನ್ನು ಸಹಿತ ನೀವು ಇದರಿಂದ ನೀವು ಮಾಡ್ಬೋದು. ಆಮೇಲೆ ನಿಮ್ಮ ಫೋನಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಸಾಂಗ್ಸನ್ನು ಕಂಟ್ರೋಲ್ ಮಾಡ್ಬೋದು. ಆಮೇಲೆ ಕ್ಯಾಮ್ರಾವನ್ನು ಕಂಟ್ರೋಲ್ ಮಾಡ್ಬೋದು. ವಿಶೇಷವಾಗಿ ಎಲ್ಲ ಒಂದು ಹೆಲ್ತ್ ರಿಲೇಟೆಡ್ ಆಗಿ ಹಾರ್ಟ್ ರೇಟ್ನ ಇದರಲ್ಲಿ ಮಾನಿಟರ್ ಮಾಡ್ಬೋದು. ಆಮೇಲೆ ಆಕ್ಸಿಜನ್ ಲೆವೆಲ್ ಇದು ಫೈಂಡ್ ಔಟ್ ಮಾಡುತ್ತೆ, ಸ್ಲೀಪ್ನ ಇದು ಟ್ರ್ಯಾಕ್ ಮಾಡುತ್ತೆ. ಹಲವಾರು ಮೇನ್ ಫೀಚರ್ಸ್ನ ಇದರಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ 150ಕ್ಕೂ ಹೆಚ್ಚು ಸ್ಪೋರ್ಟ್ಸ್ ಮೋಡ್ ಕೊಟ್ಟಿರೋದು ಒಂದು ವಿಶೇಷ ಅಂತ ಹೇಳ್ಬೋದು. ನೀವು ಪ್ರತಿದಿನ ಜಾಗಿಂಗ್ ಮಾಡ್ತೀರಾ ಅಂತಂದರೆ, ರನ್ನಿಂಗ್ ಮಾಡ್ತೀರಾ ಅಂತಂದರೆ, ವರ್ಕೌಟ್ಸ್ ಮಾಡ್ತೀರಾ ಅಂತಂದರೆ, ಟ್ರೇಡ್ಮಿಲ್ನ ಯೂಸ್ ಮಾಡ್ತೀರಾ ಅಂತಂದರೆ ಎಲ್ಲ ಒಂದು ಆಪ್ಷನ್ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಎಕ್ಸಸೈಸ್ ಮಾಡುವಾಗ ಇದು ಕಂಟಿನ್ಯೂಸ್ ಆಗಿ ಟ್ರ್ಯಾಕ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ ಒಂದ್ಸರಿ ಕಂಪ್ಲೀಟಾಗಿ ನೀವು ಇದನ್ನ ಚಾರ್ಜ್ ಮಾಡಿದ್ರಿ ಅಂತಂದರೆ ಅಪ್ ಟು 7 ಡೇಸ್ವರೆಗೂ ಇದು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಡಿಪೆಂಡಿಂಗ್ ಅಪಾನ್ ಯೂಸೇಜ್ ಅಂತ ಹೇಳ್ಬೋದು. ಯಾಕಂದರೆ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಇರೋದ್ರಿಂದ ನೀವು ಕಂಟಿನ್ಯೂಸ್ ಆಗಿ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಯೂಸ್ ಮಾಡಿದಿರಿ ಅಂತಂದರೆ ಚಾರ್ಜ್ ನಿಮಗೆ ಒಂದು ಮ್ಯಾಕ್ಸಿಮಮ್ 2 ಡೇಸ್ ಬರುತ್ತೆ ಅಂತ ಹೇಳ್ಬೋದು. ವಿತೌಟ್ ಬ್ಲೂಟೂತ್ ಕಾಲಿಂಗ್ ಯೂಸ್ ಮಾಡಿದಿರಿ ಅಂತಂದರೆ ಒಂದು 2 ರಿಂದ 3 ದಿವಸ ಆರಾಮಾಗಿ ನೀವು ಇದನ್ನ ಈ ವಾಚ್ನ ಯೂಸ್ ಮಾಡ್ಬೋದು ಒಂದ್ಸರಿ ಚಾರ್ಜ್ ಮಾಡಿದಿರಿ ಅಂತಂದರೆ. ಇನ್ನು ಕಾಸ್ಟ್ ಬಗ್ಗೆ ಮಾತಾಡೋದಾದರೆ ಒಂದು 2,000 ರೂಪಾಯಿ ಬಜೆಟ್ನಲ್ಲಿ ಈ ವಾಚ್ ನಿಮಗೆ ಸಿಗ್ತಾ ಇದೆ. ಫ್ಲಿಪ್ಕಾರ್ಟಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಇನ್ ಕೇಸ್ ಇವರ ಒಂದು ಅಲ್ಟ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರಿ ಅಂತಂದರೆ ಒಂದು 200 ರಿಂದ 300 ರೂಪಾಯಿ ಅಲ್ಲಿ ಸಹಿತ ನಿಮಗೆ ಉಳಿತಾಯ ಆಗುತ್ತೆ. ಸೊ ಜನನ್ ಬ್ರ್ಯಾಂಡು ಅಲ್ಲಿ ಸಹಿತ ನೀವು ಪರ್ಚೇಸ್ ಮಾಡ್ಬೋದು. ಒಂದು 300 ರೂಪಾಯಿ ಉಳಿತಾಯ ಆಗುತ್ತೆ ನಿಮಗೆ. ಆಮೇಲೆ ಇಷ್ಟೊಂದು ಅಮೌಂಟ್ ಕೊಟ್ಟು ಇದನ್ನ ತೊಗೊಳ್ಬೋದಾ ಬ್ರೋ ಅಂತ ನೀವು ಕೇಳ್ತೀರಾ ಅಂತಂದರೆ ಸೊ ಈ ಪ್ರೈಸ್ ರೇಂಜಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ಗಳು ಸಿಗುತ್ತೆ. ಬೇರೆ ಬೇರೆ ಬ್ರ್ಯಾಂಡಲ್ಲಿ ಸಹಿತ ನಿಮಗೆ ಒಳ್ಳೊಳ್ಳೆ ವಾಚ್ಗಳು ಸಿಗುತ್ತೆ. ಬಟ್ ಇದರಲ್ಲಿ ಒಂದು ಸ್ಪೋರ್ಟಿ ಲುಕ್ ಇರೋದ್ರಿಂದ, ತುಂಬ ಡಿಫ್ರೆಂಟ್ ಲುಕ್ ಇರೋದ್ರಿಂದ, ಆಮೇಲೆ ಡಿಸ್ಪ್ಲೇ ಸಖತ್ತಾಗಿರೋದ್ರಿಂದ ಸೊ ನಿಮ್ಗೇನಾದರೂ ಇಷ್ಟ ಆಗಿತ್ತು ಅಂತಂದರೆ ನೀವು ಇದನ್ನ ಚೂಸ್ ಮಾಡ್ಬೋದು. ಇದರ ಒಂದು ನೇರವಾದ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಕೊಟ್ಟಿರ್ತೀನಿ. ಅದ್ರ ಮೂಲಕ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಆಮೇಲೆ ಇನ್ನೊಂದು ಹೇಳೋದು ಮರ್ತೀನಿ ನಿಮಗೆ, ಇದರಲ್ಲಿ IP67 ವಾಟರ್ ರೆಸಿಸ್ಟೆನ್ಸ್ ಸಹಿತ ಇರೋದ್ರಿಂದ ನೀವು ವರ್ಕೌಟ್ಸ್ ಮಾಡುವಾಗ ಸ್ವಲ್ಪ ಕೈ ನೆನೀತು ಅಂತಂದರೆ, ಹ್ಯಾಂಡ್ ವಾಶ್ ಮಾಡುವಾಗ ನೀರು ಬಿತ್ತು ಅಂದರೆ ಸಹಿತ ಯಾವುದೇ ರೀತಿ ಒಂದು ಇಶ್ಯೂ ಆಗಲ್ಲ ಅಂತ ಹೇಳ್ಬೋದು. ಸೊ ಎಲ್ಲ ಒಂದು ಮಾಹಿತಿ ನಿಮಗೆ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ನಾನು ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.